ಎಲ್ರಿಗೂ ನಮಸ್ಕಾರ. ಲಾವಣಿ ಸಜನೆ ವ್ಲಾಗ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನು ಬೆಂಗಳೂರು ಬಂದಿದ್ದೀನಿ. ಬೆಂಗಳೂರಲ್ಲಿ ನನಗೆ ಸ್ವಲ್ಪ ಜನ ಫ್ರೆಂಡ್ಸ್ ಪರಿಚಯ ಆದರು. ಅವ್ರು ಯಾರು ಅಂತ ನಿಮಗೆ ಪರಿಚಯ ಮಾಡಿಕೊಡ್ತೀನಿ, ಬನ್ನಿ. ಹಾಯ್ ಗಾಯ್ಸ್, ಇವರೆಲ್ಲರೂ ನನ್ನ ಬೆಂಗಳೂರು ಫ್ರೆಂಡ್ಸು. ನೋಡ್ರಿ ನನ್ನ ಫ್ರೆಂಡ್ಸ್ ಹೆಂಗಾರ ಅಂತ, ಎಷ್ಟು ದೊಡ್ಡರಲ್ಲ. ಒಬ್ಬೊಬ್ಬರಾಗೆ ಪರಿಚಯ ಮಾಡ್ಕೊಡ್ತೀನಿ ನೋಡಿ. ನನ್ನ ಹೆಸರು ತರುಣ್. ನಿನ್ನ ಹೆಸರು? ಸಿರಿ. ಸಿರಿ ಅಲ್ಲ, ಹೇಳ ನಿನ್ನ ಹೆಸರೇನು? ಹೇಳಲ್ವಾ? ನಿನ್ನ ಹೆಸರು? ಶ್ರೇಯಾ. ಹಾಂ, ನಿನ್ನ ಹೆಸರೇನು? ನನ್ನ ಹೆಸರು ಭುವನ್. ಭುವನ್. ನಿನ್ನ ಹೆಸರು? ನನ್ನ ಹೆಸರು ರೀತ್. ಹಾಂ, ರೀತ್. ರೀತ್ ಅಷ್ಟೇನಾ? ಪ್ರಣಬ್ ದಾಸ್. ಹಾಂ, ಪ್ರಣಬ್ ದಾಸ್. ಪ್ರಣಬ್ ದಾಸ್. ನಿನ್ನ ಹೆಸರು? ಮೋಕ್ಷಿತಾ. ಮೋಕ್ಷಿತಾ. ನಿನ್ನ ಹೆಸರು? ಹಾಯ್. ಹಾಂ, ನಿನ್ನ ಹೆಸರು? ಯಶವಂತ. ನಿನ್ನ ಹೆಸರು? ವಂಶಿಕನಾ? ಎಷ್ಟು ಕ್ಯೂಟ್ ಆಗಿದ್ದಾಳೆ ನೋಡ್ರಿ. ಇವನ ಹೆಸರೇನು? ಮತ್ತು ರಸಗುಲ್ಲ ಅಂತಿದ್ದಾಳೆ ಇವಳು. ನಿನ್ನ ಹೆಸರು ಜಾಮೂನಾ? ಭುವನಾ? ನೀವೆಲ್ಲ ಎಷ್ಟನೇ ಕ್ಲಾಸು? ಅದೇ ಸಂಗ ಲಾವಣ್ಯ ಕೈ ಕೊಟ್ಟು. ನಿಮ್ಗೆ ಯಾರಿಗೂ ಕೈ ಕೊಡಲ್ಲ ನಾನು, ಲೈಫ್ ಲಾಂಗ್ ಇರ್ತೀನಿ. ಓಕೆ, ಡಿಗ್ರಿ ಇರ್ಬೋದಂತ. ನಿನ್ ಗೆಸ್? ನೀನೇನು ಹೇಳ್ತಿ? ಸುಮ್ಮನೆ ಗೆಸ್ ಮಾಡು, ಗೆಸ್ ಮಾಡು. M.Com? ಏ ನನ್ನ ಫೇವ್ರೇಟ್ ನೋಡಿ, MA. ಎಷ್ಟು ಕರೆಕ್ಟ್ ಹೇಳಿದಿಲ್ಲ, ಹೆಂಗೆ ಗೊತ್ತಾಯ್ತು? ಏ ಹೇಳು. ಇವ್ ನೋಡ್ರಿ, ಇವನು ಕರೆಕ್ಟಾಗಿ ಗೆಸ್ ಮಾಡಿದಾನ, ಸೊ ಇವನ್ ಮೇಲೆ ನಂಗೆ ಕ್ರಶ್ ಆಗ್ತಿದೆ. ಓ ಚೋಟು, ಪಿಜ್ಜಾ ಬೇಕಂತ ಅವನಿಗೆ ದುಡ್ಡು ಖರ್ಚಾಗ್ತಂತ ಕೇರ್ ಮಾಡತ್ತಿದಲ್ಲ ನೀನು ನನ್ಗೆ. ಅದಕ್ಕೆ ಅವ ಅಂದ್ರೆ ನಂಗೆ ಭಾಳ ಇಷ್ಟ. ಏನಾದ್ರು ಸ್ವಲ್ಪ ದೊಡ್ಡ ಇದೆ ಅಂದ್ರೆ ನಾನು ಅವನಿಗೆ ಮದುವೆ ಆಗ್ತಿದ್ದೆ. ಬಿರಿಯಾನಿ ತುತ್ತು ಬಾಯಿಗೆ ಬಿತ್ತು. ಹೌದಾ? ನೋಡಕ್ ಕ್ಯೂಟ್ ಆಗಿದ್ದಾನೆ. ಅವನೇ ಫಸ್ಟ್ ನಂಗೆ ಮಾತಾಡ್ಸಿದ್ದು, ಫಸ್ಟ್ ಫ್ರೆಂಡ್ ಆಗಿದ್ದು ಇವನೇ. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಿಮ್ಮ ಆಶೀರ್ವಾದ ಇಲ್ರಿ ಹಂಗೆ. ಏ ಓಡ್ ಹೋಗ್ಬೇಡ, ಬಾ. ಇಬ್ರು ಬರ್ತೀರಾ? ಊಟ ಮಾಡ್ದಿ? ನೀನ್ ಮಾತಾಡು, ನಿಮ್ಮ ಭಾಷೆದ ನೀವು ಮಾತಾಡು, ನನ್ನ ಭಾಷೆದ ನಾ ಮಾತಾಡ್ತೀನಿ. ಹಾಂ, ತಿಂಟೆ. ಯಾವ ಇವೆಲ್ಲ? ನೀ ತೆಲುಗುನಾ? ಅಣ್ಣ ನಂಗೆ ತೆಲುಗು ಬರಲಣ್ಣ. ಮದ್ವೆ ಆಗಿಲ್ಲ ಕಡೆ ನಂಗಿನ್ನು. ಮತ್ತೆ ಯಾರ್ದಪ್ಪ ಮಗು? ನಮ್ಮ ಅಕ್ಕಂದು. ಇಲ್ಲೇ ಅದಾರ. ಇವನು ಏನಾದ್ರು ದೊಡ್ಡವ್ರು ಇದ್ದೀನಂದ್ರೆ ಇವನಿಗೆ ಆಗ್ತಿದೆ ಮದ್ವೆ. ಅವ್ನು ನಾಚ್ಕೊಳ್ಳೋದು ನೋಡು. ನಮ್ಮ ಮಮ್ಮಿಗೆ ಹೇಳ್ತೀನಿ, ಹಾಯ್ ಮಮ್ಮಿ, ನಮ್ಮ ಫ್ರೆಂಡ್ಸ್ಗೋಸ್ಕರ ಎಲ್ರಿಗೂ ಜೋಳದ ರೊಟ್ಟಿ ಮಾಡಿ ಕಳಿಸು ಬೆಂಗಳೂರಿಗೆ. ಬರುವಾಗ ನಿಮ್ಗೆ ಎಲ್ರಿಗೂ ಜೋಳದ ರೊಟ್ಟಿ ತರ್ತೀನಿ. ಏನಂದೆ? ನಾ ಆಂಟಿ ಕಾಣತ್ತೀನಿ. ಏನಾಗ್ಬಾರ್ದು? ಏನಾಗ್ಬಾರ್ದು? ಅಕ್ಕ ವಿಡಿಯೋ ಮಾಡಿದ್ದೀರಲ್ಲ, ಅದಂತ ಹೇಳಿದ್ರೆ ಇದನ್ನ ನೀವು ಮದುವೆ ಐತೀನಿ ಅಂದ್ರಲ್ಲ, ಅದಂತ ಹೇಳಲೇಬಾರ್ದು. ಯಾಕೆ ಹೇಳ್ಬಾರ್ದು? ಯಾಕೆ ನಿಂಗೆ ಗರ್ಲ್ ಫ್ರೆಂಡ್ ಇದ್ದಾರಾ? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ.